forever on fire. ಅವರು ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದ ಅಂಬರೀಷ್ ಅವರ ಒಂದು ಮತ್ತೆ ಜಯಂತಿಯವರ ಒಂದು ಕಾಂಬಿನೇಷನ್ ಅಲ್ಲಿ ಪಾತ್ರ ಮಾಡಿದಂತ ಆ ಒಂದು ಮಸಣದ ಹೂ ಬಹಳ ಒಳ್ಳೆ ಚಿತ್ರ. ಆ ಚಿತ್ರದಲ್ಲಿ ಮೊದಲು ನನಗೆ ತಿಳಿದಾಗ ಅದೇ ಮೊದಲು ಅಂತ ಕಾಣ್ತದೆ ಪಾತ್ರ ಮಾಡಿದ್ರು. ಆ ನಂತರ ಅವರನ್ನು ನಾವು ಅನೇಕ ಧಾರಾವಾಹಿಗಳಲ್ಲಿ ನೋಡಿದ್ದೇವೆ. ನಂತರ ಈ ಕನ್ನಡದಲ್ಲಿ ಏಕೈಕ ಆಂಕರ್ ಅಂತ ಹೇಳಿದ್ರೆ ಕಾರ್ಯ ನಿರೂಪಣೆ ಮಾಡೋದ್ರಲ್ಲಿ ಅವರು ಅಗ್ರಗಣ್ಯರು. ಬಹಳ ಖುಷಿ ಆಗ್ತಾ ಇತ್ತು, ಎಷ್ಟು ಚೆನ್ನಾಗಿ ಸ್ವಚ್ಛ ಕನ್ನಡದಲ್ಲಿ ಅವರು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ರು. ಅದನ್ನ ನಾನು ನೋಡಿದ್ದೇನೆ. ಒಂದೆರಡು ಬಾರಿ ಕೂಡ ಅವ್ರನ್ನ ಭೇಟಿಯಾಗಿದ್ದುಂಟು. ಪಾಪ ಅವ್ರಿಗೆ ಈಗ ಆಗಬಾರ್ದಾಗಿತ್ತು, ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ಬೇಜಾರಾಗ್ತದೆ. ಅವರ ಆತ್ಮಕ್ಕೆ ಮತ್ತೆ ಅವರ ಕುಟುಂಬಕ್ಕೆ ನೆಮ್ಮದಿ ಕೊಡಲಿ ದೇವರು ಅಂತ ಹೇಳಿ ನಾನು ಆಶಿಸ್ತೇನೆ. ಸರ್, ಆರಂಭದ ಸಿನಿಮಾದಿಂದಲೂ ಕೂಡ ಅವರ ಜೊತೆಗೆ ನೀವು ಒಡನಾಟ ಇತ್ತ. ನೀವು ಯಾವಾಗ ಅವರನ್ನು ಮೊದಲ ಬಾರಿಗೆ ನೋಡಿದ್ರಿ? ಸೊ ಯಾವ ರೀತಿಯಾಗಿ ಅವರ ಜೊತೆಗೆ ನಿಮ್ಮ ಒಡನಾಟ ಇತ್ತು ಅಂತ? ಅದೇ ಕಾರ್ಯಕ್ರಮದಲ್ಲಿ ನಾನು ಕೂಡ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ಅವರು ಅಲ್ಲಿ ಕಾರ್ಯಕ್ರಮದ ನಿರೂಪಣೆ ಮಾಡೋದನ್ನ ನಾನು ನೋಡಿದ್ದೀನಿ. ಅವರ ಜೊತೆಯಲ್ಲಿ ನಾನು ಪಾತ್ರ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಹಾಗೆ ಹೇಳ್ಬೋದು. ಅವರ ತಂದೆಯವರು ದೊಡ್ಡ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದಂಥವ್ರು, ಅದು ಗೊತ್ತಿತ್ತು. ಮಧ್ಯದಲ್ಲಿ ಪ್ರಾರಂಭದಲ್ಲೇ ಅವ್ರಿಗೆ ಮದುವೆ ಆಗಿ ಬಹಳ ಬೇಗನೆ ಡಿವೋರ್ಸ್ ಆಯಿತು. ಅದಾದ ನಂತರ ಪಾಪ ಇನ್ನೊಬ್ರು ಅವ್ರಿಗೂ ಡೈವರ್ಸ್ ಆಗಿತ್ತು ಅಂತ ಕಾಣುತ್ತೆ. ಅವರು ಅಪರ್ಣ ಅವ್ರನ್ನ ಮದುವೆಯಾಗಿ ತುಂಬಾ ಖುಷಿಯಾದ ಜೀವನವನ್ನ ನಡೆಸ್ತಾ ಇದ್ರು ಅಂತ ನಾನು ಕೇಳ್ಪಟ್ಟಿದ್ದೇನೆ. ಅಷ್ಟೇನೆ. ಓಕೆ. ಅವರು ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದ ಅಂಬರೀಷ್ ಅವರ ಒಂದು ಮತ್ತೆ ಜಯಂತಿಯವರ ಒಂದು ಕಾಂಬಿನೇಷನ್ ಅಲ್ಲಿ ಪಾತ್ರ ಮಾಡಿದಂತ ಆ ಒಂದು ಮಸಣದ ಹೂ ಬಹಳ ಒಳ್ಳೆ ಚಿತ್ರ. ಆ ಚಿತ್ರದಲ್ಲಿ ಮೊದಲು ನನಗೆ ತಿಳಿದಾಗ ಅದೇ ಮೊದಲು ಅಂತ ಕಾಣ್ತದೆ ಪಾತ್ರ ಮಾಡಿದ್ರು. ಆ ನಂತರ ಅವರನ್ನು ನಾವು ಅನೇಕ ಧಾರಾವಾಹಿಗಳಲ್ಲಿ ನೋಡಿದ್ದೇವೆ. ನಂತರ ಈ ಕನ್ನಡದಲ್ಲಿ ಏಕೈಕ ಆಂಕರ್ ಅಂತ ಹೇಳಿದ್ರೆ ಕಾರ್ಯ ನಿರೂಪಣೆ ಮಾಡೋದ್ರಲ್ಲಿ ಅವರು ಅಗ್ರಗಣ್ಯರು. ಬಹಳ ಖುಷಿ ಆಗ್ತಾ ಇತ್ತು, ಎಷ್ಟು ಚೆನ್ನಾಗಿ ಸ್ವಚ್ಛ ಕನ್ನಡದಲ್ಲಿ ಅವರು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ರು. ಅದನ್ನ ನಾನು ನೋಡಿದ್ದೇನೆ. ಒಂದೆರಡು ಬಾರಿ ಕೂಡ ಅವ್ರನ್ನ ಭೇಟಿಯಾಗಿದ್ದುಂಟು. ಪಾಪ ಅವ್ರಿಗೆ ಈಗ ಆಗಬಾರ್ದಾಗಿತ್ತು, ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ಬೇಜಾರಾಗ್ತದೆ. ಅವರ ಆತ್ಮಕ್ಕೆ ಮತ್ತೆ ಅವರ ಕುಟುಂಬಕ್ಕೆ ನೆಮ್ಮದಿ ಕೊಡಲಿ ದೇವರು ಅಂತ ಹೇಳಿ ನಾನು ಆಶಿಸ್ತೇನೆ. ಸರ್, ಆರಂಭದ ಸಿನಿಮಾದಿಂದಲೂ ಕೂಡ ಅವರ ಜೊತೆಗೆ ನೀವು ಒಡನಾಟ ಇತ್ತ. ನೀವು ಯಾವಾಗ ಅವರನ್ನು ಮೊದಲ ಬಾರಿಗೆ ನೋಡಿದ್ರಿ? ಸೊ ಯಾವ ರೀತಿಯಾಗಿ ಅವರ ಜೊತೆಗೆ ನಿಮ್ಮ ಒಡನಾಟ ಇತ್ತು ಅಂತ? ಅದೇ ಕಾರ್ಯಕ್ರಮದಲ್ಲಿ ನಾನು ಕೂಡ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ಅವರು ಅಲ್ಲಿ ಕಾರ್ಯಕ್ರಮದ ನಿರೂಪಣೆ ಮಾಡೋದನ್ನ ನಾನು ನೋಡಿದ್ದೀನಿ. ಅವರ ಜೊತೆಯಲ್ಲಿ ನಾನು ಪಾತ್ರ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಹಾಗೆ ಹೇಳ್ಬೋದು. ಅವರ ತಂದೆಯವರು ದೊಡ್ಡ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದಂಥವ್ರು, ಅದು ಗೊತ್ತಿತ್ತು. ಮಧ್ಯದಲ್ಲಿ ಪ್ರಾರಂಭದಲ್ಲೇ ಅವ್ರಿಗೆ ಮದುವೆ ಆಗಿ ಬಹಳ ಬೇಗನೆ ಡಿವೋರ್ಸ್ ಆಯಿತು. ಅದಾದ ನಂತರ ಪಾಪ ಇನ್ನೊಬ್ರು ಅವ್ರಿಗೂ ಡೈವರ್ಸ್ ಆಗಿತ್ತು ಅಂತ ಕಾಣುತ್ತೆ. ಅವರು ಅಪರ್ಣ ಅವ್ರನ್ನ ಮದುವೆಯಾಗಿ ತುಂಬಾ ಖುಷಿಯಾದ ಜೀವನವನ್ನ ನಡೆಸ್ತಾ ಇದ್ರು ಅಂತ ನಾನು ಕೇಳ್ಪಟ್ಟಿದ್ದೇನೆ. ಅಷ್ಟೇನೆ. ಓಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.